ನಮಸ್ತೆ ಮಾಸ್ಟರ್ಸ್, ಎಲ್ಲರಿಗೂ ಶುಭ ಸಂಜೆ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಜ್ಞಾನಾರ್ಜನೆಗೆ ಪ್ರೇರಕ ಶಕ್ತಿಯಾಗಿರುವ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳಿಗೂ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ಆತ್ಮ ಪ್ರಣಾಮವನ್ನು ಸಲ್ಲಿಸುತ್ತಾ, ಸ್ಪಿರಿಚುವಲ್ ಟ್ಯಾಬ್ಲೆಟ್ನ ಫೌಂಡರ್ ಅಂಡ್ ಚೇರ್ಮನ್ ಆಗಿರುವ ಡಾಕ್ಟರ್ ಜಿ.ಕೆ. ಸರ್ ಅವರಿಗೂ ಆತ್ಮ ಪ್ರಣಾಮವನ್ನು ಸಲ್ಲಿಸುತ್ತಾ, ಸ್ಪಿರಿಚುವಲ್ ಟ್ಯಾಬ್ಲೆಟ್ ಫೌಂಡೇಶನ್ ಕನ್ನಡ ಸಾಂಸ್ಕೃತಿಕ ಆನಂದ ಬ್ರಹ್ಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಮಾಸ್ಟರ್ಸ್. ಈ ದಿನ ಅದ್ಭುತವಾದ ಆನಂದ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಮತ್ತೊಮ್ಮೆ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಫೌಂಡೇಶನ್ ಕಡೆಯಿಂದ ಸ್ವಾಗತ ಸುಸ್ವಾಗತ ಕೋರುತ್ತಾ ಆನಂದ ಬ್ರಹ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲಿಗೆ ಒಂದು ಗಣೇಶನ ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಮಿಸ್ಟರ್ ತೇಜಸ್ ನಿಂದನೇ ಶುಭಾರಂಭ. ತೇಜಸ್, ವೆಲ್ಕಮ್. ನೀನು ಯಾವ ಊರು, ಯಾವ ಕ್ಲಾಸ್ ಓದ್ತಾ ಇದೀಯಾ ಹೇಳಿ, ಸ್ಟಾರ್ಟ್ ಮಾಡಪ್ಪ. ಗುಡ್ ಈವ್ನಿಂಗ್ ಮ್ಯಾಮ್. ನನ್ನ ಹೆಸರು ತೇಜಸ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ಹಾಡುತ್ತಿರುವ ಹಾಡೆಂದರೆ ಜಯ ಗಣೇಶ ದೇವ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ದೇವ, ಮಾತಾ ಜಾಕಿ ಪಾರ್ವತಿ ಪಿತಾ ಮಹಾದೇವ. जय गणेश जय गणेश जय गणेश देव, माता जाकी पार्वती पिता महादेव. एक दंत दयावंत चार भुजाधारी, माते पर तिलक सोहे मूस की सवारी. एक दंत दयावंत चार भुजाधारी, माते पर तिलक सोहे मूस की सवारी. पान चढ़े फूल चढ़े और चढ़े मेवा, लड़वन का भोग लगे संत करे सेवा. जय गणेश जय गणेश जय गणेश देवा, माता जाकी पार्वती पिता महादेवा. अंधे को आंख देत कोर्दिन को काया, बांझन को पुत्र देत निर्धन को माया. अंधे को आंख देत कोडिन को काया, बांझन को पुत्र देत निर्धन को माया. सूर्य शाम शरण आए सफल कीजे सेवा, माता जाकी पार्वती पिता महादेवा. जय गणेश जय गणेश जय गणेश देवा, माता जाकी पार्वती पिता महादेवा पिता महादेव. ಥ್ಯಾಂಕ್ ಯು ಮ್ಯಾಮ್, ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ತೇಜಸ್. ಮತ್ತೆ ನಮ್ಮ ಆನಂದ ಬ್ರಹ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರು, ಹೊಸ ಸಾಂಗ್ಗಳನ್ನ ಗೀತೆಗಳನ್ನ ಕಲ್ತ್ಕೊಂಡು ಬಂದು ಪಾರ್ಟಿಸಿಪೇಟ್ ಮಾಡು ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಮುಂದಿನ ಕಾರ್ಯಕ್ರಮ ಶ್ರೀಮತಿ ನಾಗರತ್ನ ಮೇಡಮ್ ಅವ್ರ ಕಡೆಯಿಂದ ವೇದ ಪಠನೆ. ಎಸ್ ಮೇಡಮ್, ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ. ಸೊ ಮೇಡಮ್, ನಂಗೆ ಎಷ್ಟು ನಿಮಿಷ ಅಂತ 3 or 4 minutes ಅಂತ ಮೆಸೇಜ್ ಬಂದಿತ್ತು. ಸೊ ಅಷ್ಟಕ್ಕೆ ತಕ್ಕ ಹಾಗೆ ನಾನು ಪ್ಲಾನ್ ಮಾಡ್ಕೊತೀನಿ. ಓಕೆ. ಸೊ ಮೊದಲಿಗೆ 3 ಓಂಕಾರ ಪ್ರಣವನಾದದ ಝೇಂಕಾರ ಮಾಡೋಣ. ಓ ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ, ಕವಿಂ ಕವೀನಾಮುಪಮಶ್ರವಸ್ತಮಂ, ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಶ್ರೀ ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜಯಭಿರ್ವಾಜಿನೀವತಿ, ದೀನಾಮವಿತ್ರಯವತು. ಗಣೇಶಾಯ ನಮಃ, ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ನಿಗೃಶ್ವೈರಸಮಾಯುತೈಃ ಕಾಲೈಃ ಹರಿತ್ವಮಾಪನ್ನೈಃ,
इंद्राया हि सहस्रयुको अग्निर्विभ्रास्ति वसनः वायुश्वेतसि कद्रुकः संवत्सरो विषुवर्णैः नित्यास्ते नुचरास्तव सुब्रह्मण्योगं सुब्रह्मण्योगं सुब्रह्मण्यो ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः सुष्ठुवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः ॐ शान्ति शान्ति शान्तिः ॐ नमस्तेऽस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। सद्यो जातं प्रपद्यामि सद्यो जाताय वै नमो नमः। भवे भवे नाति भवे भव स्वमां भवोद्भवाय नमः। अघोरेभ्यो तघोरेभ्यो घोरघोरतरेभ्यः सर्वेभ्यो सर्वशर्वेभ्यो नमस्ते अस्तु रुद्ररूपेभ्यः। ॐ श्री गुरुभ्यो नमः। हरिः ओम। थैंक यू मास्टर्स, थैंक यू ವೆರಿ ಮಚ್। ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಇದ್ರದ್ದು ಅರ್ಥ ಏನಾರ ಹೇಳಕ್ಕಾಗತ್ತಾ? ಇಲ್ಲ, ವೇದಗಳಲ್ಲಿ ಅರ್ಥನ ಹುಡುಕ್ಬಾರ್ದು ನಾವು. ಓಕೆ ಓಕೆ. ವೇದಗಳು ಬಂದಿರೋದೇ ಯಾರು ಹೇಳ್ಕೊಟ್ಟಿಲ್ಲ, ಇದು ಎಲ್ಲೂ ಉಲ್ಲೇಖ ಇಲ್ಲ. ಇದು ದೇವತೆಗಳಿಂದ ನಮ್ಗೆ ಬಂದಿರೋದು. ಬೇಕಾದ್ರೆ ಅರ್ಥ ಇನ್ನೊಂದು ದಿವಸ ಹೇಳ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಈಗ ನೈಋತಿಯಿಂದ ಭಕ್ತಿಗೀತೆ. ಸ್ಟಾರ್ಟ್ ಮಾಡ್ಕೋ ಪುಟ್ಟ. ನಿನ್ನ ಪರಿಚಯ ಮಾಡ್ಕೋ. ಕೇಳಿಸ್ತಾ ಇಲ್ಲಮ್ಮ, ನಿನ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ಲ ಪುಟ್ಟ, ಕೇಳಿಸ್ತಾ ಇಲ್ಲ. ಸ್ವಲ್ಪ ಬೇರೆ ಕಡೆ ಹೋಗಿ ನೋಡಮ್ಮ, ಬರತ್ತಾ? ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು ನೋಡಿ. ಇಲ್ಲ ಪುಟ್ಟ, ಕೇಳಿಸ್ತಾ ಇಲ್ಲ. ನಿನ್ನ ಮೈಕ್ ಸೆಟ್ ಮಾಡ್ಕೋ. ಇನ್ನು ಬೇರೆಯವ್ರಿಗೆ ಅವಕಾಶ ಕೊಡೋಣ. ಓಕೆ, ಸೆಟ್ ಆಯ್ತಾ? ಇಲ್ಲ ಪುಟ್ಟ, ವಾಯ್ಸ್ ಬರ್ತಾ ಇಲ್ಲ. ಓಕೆ ಮಾಸ್ಟರ್ಸ್, ಮುಂದಿನ ಕಾರ್ಯಕ್ರಮ ಶ್ರೀಮತಿ ಚಂದ್ರಕಲಾ ಮೇಡಮ್ ಅವರಿಂದ ಭಕ್ತಿಗೀತೆ. ಚಂದ್ರಕಲಾ ಮೇಡಮ್ ನಮಸ್ತೆ. ಎಲ್ಲ ಆತ್ಮ ಬಂಧುಗಳಿಗೂ ಆತ್ಮ ಪ್ರಣಾಮಗಳು. ನಮ್ಮೆಲ್ಲರ ಪೂಜ್ಯ ಗುರುಗಳಾದ ಪತ್ರಿಜಿಗಳಿಗೆ ಪಾದಗಳಿಗೆ ವಂದಿಸುತ್ತಾ, ಸರ್ವಜ್ಞ ಸ್ಪಿರಿಚುವಲ್ ಗ್ರೂಪ್ ನ ಎಲ್ಲ ಆತ್ಮ ಬಂಧುಗಳಿಗೂ ವಂದಿಸುತ್ತಾ, ನಾನಿವಾಗ ಶ್ರೀರಾಮರ ವಸಂತ ಪಂಚಮಿ ಆಗಿರೋದ್ರಿಂದ ಶ್ರೀರಾಮರ ಹಾಡನ್ನ ಹೇಳ್ತಾ ಇದ್ದೀನಿ. ಸವಿದೆ ನಾನು ರಾಮನಾಮ ಪಾಯಸವ, ಎಂತಹ ಸಿಹಿ ರುಚಿ ಬಲ್ಲಿರ. ಸವಿದೆ ನಾನು ರಾಮನಾಮ ಪಾಯಸವ, ಎಂತಹ ಸಿಹಿ ರುಚಿ ಬಲ್ಲಿರ. ಕುಡಿದೆ ನಾನು ರಾಮನಾಮದಮೃತ, ಕುಡಿದೆ ನಾನು ರಾಮನಾಮದಮೃತವ, ಎಂತಹ ಸವಿರುಚಿ ಬಲ್ಲಿರ. ಶ್ರೀರಾಮ ರಾಮ ಶೃಂಗಾರ ಪಟ್ಟಾಭಿರಾಮ ಜಯ ರಘುರಾಮ,
ಶ್ರೀರಾಮ ರಾಮ ಶೃಂಗಾರ ರಾಮ ಪಟ್ಟಾಭಿರಾಮ ಜಯ ರಘುರಾಮ ಸವಿದೆ ನಾನು ರಾಮನಾಮ ಪಾಯಸವ ಎಂತಹ ಸಿಹಿ ರುಚಿ ಬಲ್ಲಿರ ಹೂವಲಿ ಕಂಪು ತುಂಬಿದ ಹಾಗೆ ಮನದಲ್ಲಿ ರಾಮನ ಕಂಪು ಸರಿಗ ಸರಿಗ ರಿಗಪ ರಿಗಪ ಗಪದ ಗಪದ ಪದಸ ಪದಸ ಗರಿ ಗರಿ ಸಾರಿ ಸರಿ ಸದಾ ಸದ ಸದಪ ಸಾದಪ ಗರಿಸ ಹೂವಲಿ ಕಂಪು ತುಂಬಿದ ಹಾಗೆ ಮನದಲ್ಲಿ ರಾಮನ ಕಂಪು ನೀರನು ಮೀನು ನಂಬಿದ ಹಾಗೆ ನೀರನು ಮೀನು ನಂಬಿದ ಹಾಗೆ ರಾಮನ ಪಾದವನಂಬೋಣ ಶ್ರೀರಾಮ ರಾಮ ಶೃಂಗಾರ ರಾಮ ಪಟ್ಟಾಭಿರಾಮ ಜಯ ರಘುರಾಮ ಶ್ರೀರಾಮ ರಾಮ ಶೃಂಗಾರ ರಾಮ ಪಟ್ಟಾಭಿರಾಮ ಜಯ ರಘುರಾಮ ಸವಿದೆ ನಾನು ರಾಮನಾಮ ಪಾಯಸವ ಎಂತಹ ಸಿಹಿ ರುಚಿ ಬಲ್ಲಿರ ಶ್ರೀ ತ್ಯಾಗರಾಜರು ಸಂತ ರಾಮರಾಜರು ರಾಮನಾಮ ಸಿಹಿಯನ್ನು ಹಂಚಿದರು ಗಾಗರಿ ಗರಿ ಸಾರಿ ಸದಾ ಸದ ಸದಪ ಸಾದಪ ಗರಿಸ ಶ್ರೀ ತ್ಯಾಗರಾಜರು ಸಂತ ರಾಮರಾಜರು ರಾಮನಾಮ ಸಿಹಿಯನ್ನು ಹಂಚಿದರು ತುಳಸಿದಾಸರು ಸಂತ ಕಬೀರರು ತುಳಸಿದಾಸರು ಸಂತ ಕಬೀರರು ರಾಮನ ಸಿರಿಯನ್ನು ಸಾರಿದರು ಶ್ರೀರಾಮ ರಾಮ ಶೃಂಗಾರ ರಾಮ ಪಟ್ಟಾಭಿರಾಮ ಜಯ ರಘುರಾಮ ಶ್ರೀರಾಮ ರಾಮ ಶೃಂಗಾರ ರಾಮ ಪಟ್ಟಾಭಿರಾಮ ಜಯ ರಘುರಾಮ ಸವಿದೆ ನಾನು ರಾಮನಾಮ ಪಾಯಸವ ಎಂತಹ ಸಿಹಿ ರುಚಿ ಬಲ್ಲಿರ ಕುಡಿದೆ ನಾನು ರಾಮನಾಮದಮೃತವ ಎಂತಹ ಸವಿ ರುಚಿ ಬಲ್ಲಿರ ಶ್ರೀರಾಮ ರಾಮ ಶೃಂಗಾರ ರಾಮ ಪಟ್ಟಾಭಿರಾಮ ಜಯ ರಘುರಾಮ ಶ್ರೀರಾಮ ರಾಮ ಶೃಂಗಾರ ರಾಮ ಪಟ್ಟಾಭಿರಾಮ ಜಯ ರಘುರಾಮ ಧನ್ಯವಾದಗಳು ಮೇಡಮ್. ನಂಗೆ ಈ ಹಾಡು ಹೇಳ್ಕೊಟ್ಟಿರೋ ಶಿರೀಷಾ ಮೇಡಮ್ನವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವು ಶ್ರೀರಾಮನವಮಿ ಕಳೆದ ವಾರ ಮುಗಿದಿದೆ. ಮತ್ತೊಮ್ಮೆ ಶ್ರೀರಾಮನ ನೆನೆಯ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಈ ರೀತಿ ಇನ್ನ ಮೈಕ್ ಸರಿ ಹೋಯ್ತಾ ಪುಟ? ಸ್ಟಾರ್ಟ್ ಮಾಡು. ನೀ ಯಾವೂರಿಂದ ಬಂದಿದ್ಯಾ? ನಿನ್ ಪರಿಚಯ ಮಾಡ್ಕೋ. ಎಲ್ಲರಿಗೂ ಶುಭ ಸಂಜೆ. ನನ್ನ ಹೆಸರು ನೈಋತಿ HM. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶಿವಮೊಗ್ಗ. ಸೂಪರ್, ಹೇಳಪ್ಪ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ನಿನ್ನಿಷ್ಟದಂತೆಲ್ಲ ಇಟ್ಟಿರುವೆ ರಾಮ. ಕಷ್ಟ ಸಹಿಸು
ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ಒಲತಿ ನಡೆ ಮುನ್ನಡೆವ ಮನವ ಕೊಡು ರಾಮ, ಸೆಳೆತಕ್ಕೆ ಸಿಗದಂತ ಸ್ಥಿರತೆ ಕೊಡು ರಾಮ. ನೆನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ, ನಾಳೆಗಳ ಪುಣ್ಯಗಳ ಹಾದಿಯಾಗಲಿ ರಾಮ. ನನ್ನ ತೋರಿಗೆ ನಿನ್ನ ಹಸಿವ ಕೊಡು ರಾಮ, ನನ್ನ ಪಾಲಿಗೆ ನಿನ್ನ ಕಸವ ಕೊಡು ರಾಮ. ರಘುರಾಮ 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 ರಾಮ, ಜಗರಾಮ ನಗರಾಮ ನಗರಾಮ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ವಂದನೆಗಳು. ಥ್ಯಾಂಕ್ ಯು. ಅವರು ಪಾಯಸ ತಿನ್ಸಿದ್ರು, ನೀವು ರಾಮನ್ನ ಇನ್ನಷ್ಟು ಬೇಕೆನ್ನುವ ರಾಮ ಅಂತ ಕರೆದು ಸ್ವಾಗತಿಸಿದ್ರಿ. ಥ್ಯಾಂಕ್ ಯು. ಮತ್ತೆ ಹೊಸ ಹಾಡುಗಳನ್ನ ಕಲ್ತ್ಕೊಂಡು ನಮ್ಮ ಆನಂದ ಬ್ರಹ್ಮ ಕಾರ್ಯಕ್ರಮಕ್ಕೆ ಬಾ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಶ್ರೀಮತಿ ಲಕ್ಷ್ಮಿ ಮೇಡಮ್ ಅವ್ರ ಕಡೆಯಿಂದ ನಿಟ್ಟಿಂಗ್ ಅನ್ನೋದೇ ಹೊಸ ಶಬ್ದ, ಅದು ಏನ್ ಮಾಡ್ತಾರೆ ನೋಡೋಣ ಮಾಸ್ಟರ್ಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ. ನಾನು ಶಿವಮೊಗ್ಗದಲ್ಲಿ ವಾಸವಾಗಿದ್ದೇನೆ. ಕೇಳ್ತಿದ್ಯಾ? ಕೇಳ್ತಾ ಇದೆ. ನಾನು ಶಿವಮೊಗ್ಗದಲ್ಲಿ ವಾಸವಾಗಿದ್ದೀನಿ. ನಾನು ನಿಟ್ಟಿಂಗ್ ಹೇಳ್ಕೊಡ್ತೀನಿ, ಉಲ್ಲನಿಂದು. ಹೀಗೆ ಫಸ್ಟ್ ಚೈನ್ ಹಾಕೊಳ್ಬೇಕು, ಚೈನ್ ಹಾಕೊಂಡು ಮಾಡ್ಬೇಕು. ಆಮೇಲೆ ಈ ತರ ಮಾಡ್ಬೋದು. ಇದ ಮಣಿ, ಮಕ್ಕಳು ಸರ ಎಲ್ಲ ಇದೆಯಲ್ಲ, ಅದ್ರ ಮಣಿ ಹಾಕಿ ಹೀಗೆ ಮಾಡ್ಬೋದು. ಇದೆಲ್ಲ ಈ ತರ ಮಾಡ್ಬೋದು. ಮತ್ತೆ ಈ ತರದೆಲ್ಲ ಮಾಡ್ಬೋದು. ವಾಷಿಂಗ್ ಮಿಷಿನ್, ಇದು ಫ್ರಿಜ್ಜಿಗೆಲ್ಲ ಹಾಕ್ಬೋದು. ಆಮೇಲೆ ಫಿಲ್ಟ್ರು, ಇದಕ್ಕೆಲ್ಲ ಮುಚ್ಚಂಥದ್ದು ಹಾಕ್ಬೋದು. ಟೇಬಲಿಗೆಲ್ಲ ಡಿಸೈನ್ ಮಾಡಿ ಹಾಕ್ಬೋದು. ಅಲಂಕಾರ ಮಾಡಕ್ಕೆ ಚೆನ್ನಾಗಿರ್ತದೆ. ಮತ್ತೆ ಇದು ನನ್ನ ಸ್ವಂತ ಇದರಿಂದ ನಾನು ಮಾಡಿರೋದು, ಯಾರು ಹೇಳ್ಕೊಟ್ಟಿಲ್ಲ, ನಾನು ಸ್ವಂತ ಉಪಯೋಗಿಸಿ ಮಾಡಿದ್ದು ನಾನು. ಮತ್ತೆ ಇದನ್ನು ಅಷ್ಟೇ, ಇದನ್ನು ನೋಡಿ ಹೀಗೆ ಹಾಕಿದೆ. ನಾನೇ ಸ್ವಂತ, ಯಾರ ಹತ್ರ ಹೇಳಿಸ್ಕೊಳ್ಳಿಲ್ಲ, ನಾನೇ ಸ್ವಂತ ಮಾಡಿದ್ದು. ಇದನ್ನು ಅಷ್ಟೇ ಹಾಕ ತೋರಿಸ್ಕೊಡ್ತೇನೆ. ಫಸ್ಟ್ ಚೈನ್ ಹಾಕೊಳ್ಬೇಕು, ಒಂದು ಗಂಟೆ ಹಾಕಿ ಚೈನ್ ಹಾಕ್ಬೇಕು. ಚೈನ್ ಹಾಕಿ ಹೀಗೆ ಚೈನ್ ಹಾಕೋತ ಹೋಗ್ಬಿಡು, ಜಡೆ ತರ ಹಾಕೋದು. ಹೀಗೆ ಚೈನ್ ಹಾಕಿ ಹೀಗೆ ರೌಂಡ್ ಮಾಡಿ ಇದು ಮಾಡಿ ಸೇರ್ಸೋದು. ಇದರಲ್ಲಿ ಎಷ್ಟು ತರ ಬೇಕಾದ್ರೂ ಡಿಸೈನ್ ಹಾಕ್ಬೋದು. ಮಕ್ಕಳಿಗೆ ಗೌನ್ ಹಾಕ್ಬೋದು, ಶಾಲ್ ಹಾಕ್ಬೋದು, ಟೊಪ್ಪಿ ಹಾಕ್ಬೋದು, ಸಾಕ್ಸು, ಉಲ್ಲನಿಂದ ಸುಮಾರು ತರ ವೆಜಿಟೇಟ್ ಎಲ್ಲ ಹಾಕ್ಬೋದು. ವ್ಯಾನಿಟಿ ಬ್ಯಾಗು ಹಾಕ್ಬೋದು. ನೋಡಿ, ಇದು ಫಿಲ್ಟ್ರಿಗೆ ಹಾಕೋದು. ಲಕ್ಷ್ಮಿ ಮೇಡಮ್, ಅದು ಹೇಗೆ ನಮ್ಮ ಇದ್ರ ಉಲ್ಲನಲ್ಲೇ ಹಾಕದ? ಉಲ್ಲನಿಂದನೇ ಹಾಕೋದು. ಅದು ಕ್ರೋಶ ಕಡ್ಡಿ ಉಲ್ಲನ್ನು. ಇವಾಗ ಮತ್ತೆ ಕಲರ್ ಚೇಂಜ್ ಮಾಡ್ಬೇಕಂದ್ರೆ ಹೇಗೆ? ನೀವು ಕಲರ್ ಹಾಕಿದೀರಾ? ಹೌದು, ಕಲರ್ ಹಾಕಿದೀನಿ. ಇವಾಗ ಕಲರ್ ಅದು ಅಷ್ಟು ಬಂದ ಮೇಲೆ ಹೇಗೆ ಮತ್ತೆ ನಾವು ಜಾಯಿನ್ ಮಾಡ್ಕೊಳ್ಳೋದಾ? ಜಾಯಿನ್ ಮಾಡ್ಕೊಳ್ಬೇಕು. ಓಕೆ. ಮತ್ತೆ ಮಣಿ ಸೇರಿಸ್ಬೇಕು. ಮಣಿ ಎಲ್ಲ ಸೇರಿಸ್ಕೊಂಡು ಹಾಕ್ಬೇಕು. ಮತ್ತೆ ಅದ್ ಇನ್ನೊಂದ್ ಸ್ವಲ್ಪ ಹಾಕಿ ತೋರಿಸಿಮ್ಮ. ಅದೇ ಇದರಲ್ಲಿ ಎಲ್ಲ ಮಣಿ ಚೆನ್ನಾಗಿದೆ. ಇನ್ನೊಂದ್ಸಲ. ವಾವ್, ಸೂಪರ್. ವಾವ್, ಮಣಿ ಎಲ್ಲ ಸೇರ್ಕೊಂಡು ಹಾಕದಿದು. ಮೊದಲು ಅದು ಸಿಂಪಲ್ ಆಗಿ ತೋರಿಸಿಮ್ಮ ಫಸ್ಟ್. ಸಿಂಪಲ್ ಆಗಿ ತೋರಿಸ್ತೀನಿ. ಸಿಂಪಲ್ ಆಗಿ, ಆಮೇಲೆ ಬೇಕಾದ್ರೆ ಮಣಿದ್ ನೋಡಿ. ಅದ್ ಇನ್ನೊಂದ್ಸಲ ಇದನ್ನೇ ತೋರಿಸಿ. ಅಲ್ಲ, ನೆಟ್ಟಿಂಗ್ ಹೇಗ್ ಹಾಕೋದು ಅಂತ ಒಂದ್ಸಲ ತೋರಿಸಿ.
ಹಾಕಿ ತೋರಿಸ್ತಾನೆ. ಹೀಗೆ ಇದೇ ಕಡ್ಡಿ, ಕ್ರೋಶದ ಕಡ್ಡಿ. ಅಂದ್ರೆ ಅದು ನಂಬರ್ಸ್ ಇರತ್ತಾ ಎಷ್ಟು ನಂಬರ್ ಬೇಕಾದ್ರೂ ಹಾಕ್ಬೋದು. ನಮ್ಗೆ ದಪ್ಪ ಸೈಜ್ ಬೇಕಾದ್ರೆ ದಪ್ಪಕ್ಕೆ ಹಾಕೊಳ್ಬೇಕು. ಸಣ್ಣ ಸೈಜ್ ನಾನು 5 ನಂಬರ್ ತಗೊಂಡಿದ್ದೀನಿ. 5 ನಂಬರಲ್ಲಿ ಹಾಕಿದ್ದೀನಿ. ಒಂದಿಷ್ಟುದ್ದ ಹಾಕಿ ಮೇಡಮ್, ಒಂದಿಷ್ಟುದ್ದ ಹಾಕಿ ತೋರ್ಸಿ. ನಮ್ಗೆ ಐಡಿಯಾ ಬರುತ್ತೆ. ಒಂದ್ ಸ್ವಲ್ಪ ಹಾಕಿ. ಯಾಕಂದ್ರೆ ನಮ್ಗೆ ತೋರಿಸಿ. ಚೆನ್ನಾಗಿದೆ ನೋಡಿ, ವರ್ತ್. ಹೀಗೆ ನೋಡಿ, ಈಗ ಇದ್ರೊಳಗೆ ಒಂದು ಕಡ್ಡಿ ತಗೊಳ್ಬೇಕು. ಇದ್ರೊಳಗೆ ಚೈನ್ ಹಾಕದೀವಿ. ಸ್ವಲ್ಪ ಸ್ಲೋ ಆಗಿ ತೋರ್ಸಿಮಾ. ಆ ತರ ತಗೊಂಡು ಹೀಗೆ ಒಂದು ಚೈನ್ ತಗೊಳ್ಳೋದು. ಓಕೆ. ಇದ್ರೊಳಗೆ ಇನ್ನ ಹಾಕಿ ಹಿಂದೆ ತೆಗಿಬೇಕು. ಮತ್ತೆ ಅದ್ರೊಳಗಡೆ ಹಿಂಗ ಇದರಿಂದ ಹಿಂಗ್ ತೆಗಿಬೇಕು. ಮತ್ತೆ ಇದನ್ನು ತಗೊಳ್ಬೇಕು, ಮತ್ತೆ ಇದ್ರೊಳಗೆ ಹಾಕ್ಬೇಕು ಹೀಗೆ. ವಾವ್. ಮತ್ತೆ ಒಂದು ಹಿಂಗ್ ಇದಿರುತ್ತಲ್ಲ ಇದು, ಇದನ್ನೇ ಹಾಕಿ ಹಿಂಗ್ ತೆಗಿಬೇಕು 2 ಸುತ್ತು. ಆಮೇಲೆ ಮತ್ತೆ ಇದಕ್ಕೆ ಕ್ರಾಸ್ ಹೀಗೆ ಮಾಡಿ ಇದು ರೌಂಡ್ ಹಾಕೊಳ್ಬೇಕು. ನಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ರೌಂಡ್ ಮಾಡ್ಕೊಳ್ಬಹುದು. ವೆರಿ ನೈಸ್. ಹೀಗೆ ಹಾಕೊಳ್ಳೋದು. ಮತ್ತೆ ತಗೊಂಡು ಮತ್ತೆ ಹಾಕೋತಾ ಇರೋದು ಹಿಂಗೆ. ನಮ್ಗೆ ಯಾವ ತರ ಡಿಸೈನ್ ಬೇಕೋ ಆ ತರ ಹಾಕೋತ ಹೋಗೋದು. ಶಾಲು, ಸ್ವೆಟರು ಎಲ್ಲಾನು ಬರುತ್ತೆ ಇದ್ರಲ್ಲೇ. ಶಾಲು ಹಾಕ್ಬೋದು, ಸ್ವೆಟರ್ ಹಾಕ್ಬೋದು. ಈ ಮಕ್ಳಿಗೆಲ್ಲ ಗೌನ್ ಹಾಕ್ತಾರಲ್ಲ ಆ ತರನು ಅದನ್ನ ಹಾಕ್ಬೋದು. ಈ ಮಣಿದೆಲ್ಲ ಚೆನ್ನಾಗಿರ್ತದೆ. ಇದು ಟೊಪ್ಪಿ ಹಾಕ್ಬೋದು ಮಕ್ಕಳಿಗೆ. ಇದು ಫಿಲ್ಟರ್ಗೆಲ್ಲ ಮುಚ್ಚಬೋದಲ್ಲ. ಹೌದು. ಫ್ರಿಜ್ಜು, ಫಿಲ್ಟರ್ಗೆಲ್ಲ ಹಾಕ್ಬೋದು. ಸೂಪರ್. ತುಂಬಾ ಚೆನ್ನಾಯ್ತು. ಟೇಬಲ್ಗೆ, ಟೇಬಲ್ಗೆಲ್ಲ ಚೆನ್ನಾಗಿರುತ್ತಲ್ಲ ಹಾಕಕ್ಕೆ. ಇದ್ರ ಮೇಲೆ ಹಾಕಿ ಒಂದು ವಾಸ ಇಟ್ಟರೆ ಚೆನ್ನಾಗಿರ್ತದೆ. ಅಂಗಡಿಯಿಂದ ತರಕ್ಕಿದ್ ನಾವು ಕೈಲಿ ಮಾಡೋದು ವಾಸಿ ಅಲ್ಲ. ಹೌದು, ಕರೆಕ್ಟ್. ತುಂಬಾ ಚೆನ್ನಾಗಿರುತ್ತಲ್ವಾ. ಹೌದು, ಖುಷಿ ಕೊಡುತ್ತೆ. ನಾವು ಹಾಕಿದ್ದು ಅಂತ ಒಂದು ಖುಷಿ ಇರುತ್ತಲ್ಲ. ಎಸ್, ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು. ಒಂದು ಕ್ಲಾಸ್ ಬಿಡಿ ನಿಮ್ಮಿಂದ. ಒಂದು ಕ್ಲಾಸ್ ಕೊಡುವಿರಂತೆ ಆಯ್ತು, ಎಲ್ರಿಗೂ. ಕ್ಲಾಸಿಗೆ ಹೋಗಿಲ್ಲ ನಾನು, ಸ್ವಂತ ನಾನೇ ಹಾಕಿದ್ದು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಮೊಬೈಲ್ ಎಲ್ಲ ನೋಡಿಲ್ಲ. ನಂಗೊಂದು 80 ವರ್ಷದ ಅಜ್ಜಿ ಹೇಳ್ಕೊಟ್ಟಿದ್ದಾಗಿತ್ತು. ಅದರಿಂದ ನಾನೇ ಎಲ್ಲ ಕಲ್ತು ನಾನೇ ಹಾಕಿದ್ದು. ನಮ್ಮ ಮೊಬೈಲ್ ಎಲ್ಲ ನೋಡಲ್ಲ, ನಾನು ಒಬ್ಳೆ ಹಾಕ್ತೇನೆ ಅದನ್ನ ನೋಡಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್. ಮತ್ತೆ ನಿಮ್ಮ ಅದ್ಭುತವಾದ ಕಲೆಯನ್ನು ಪ್ರಸ್ತುತಪಡಿಸಿದ್ದಕ್ಕೆ ನಮ್ಮ ಆನಂದ ಬ್ರಹ್ಮ ಕಾರ್ಯಕ್ರಮದಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ತೋರಿಸ್ಕೊಟ್ರಿ. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಒಂದು 10 ರಿಂದ 15 ನಿಮಿಷ ಧ್ಯಾನ ಮಾಡೋಣ. ಎಲ್ಲರೂ ಧ್ಯಾನ ಸ್ಥಿತಿಗೆ ಹೋಗೋಣ. ಯಾರಾದ್ರೂ ಕನ್ನಡಕವನ್ನು ಧರಿಸಿದ್ರೆ ಕನ್ನಡಕವನ್ನು ತೆಗೆದುಬಿಡಿ. ಚೇರ್ ಮೇಲೆ ಅಥವಾ ಸೋಫಾದ ಮೇಲೆ ಕುಳಿತಿದ್ರೆ ತಮ್ಮ 2 ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ನೆಲದ ಮೇಲೆ ಕುಳಿತಿದ್ರೆ ಸುಖವಾಗಿ, ಸ್ಥಿರವಾಗಿ, ಸ್ಥಿರ ಆಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ 2 ಕೈಗಳನ್ನ ಒಂದ್ರೊಳಗೊಂದು ಜೋಡಿಸ್ಕೊಳ್ಳಿ. ಕಾಲುಗಳನ್ನ ಕ್ರಾಸ್ ಮಾಡಿಕೊಂಡು ಕೈಗಳನ್ನ ಜೋಡಿಸ್ಕೊಂಡು ನಿಧಾನವಾಗಿ ಮಂದಹಾಸದಿಂದ, ಮುಗುಳ್ನಗೆಯಿಂದ ಮೃದುವಾಗಿ 2 ಕಣ್ಣನ್ನ ಮುಚ್ಚಿ, ನೀವು ಕುಳಿತಿರುವ ಪರಿಸರವನ್ನು ಒಮ್ಮೆ ಗಮನಿಸಿ ವಿಶ್ರಾಂತಿದಾಯಕವಾಗಿ ಕುಳಿತುಕೊಳ್ಳಿ. ದೇಹದಲ್ಲಿ ಯಾವುದೇ ತರಹದ ಒತ್ತಡ, ಗಡಿಬಿಡಿ, ಅವಸರ ಯಾವುದು ಬೇಡ. ಅಷ್ಟೇ, ಕೇವಲ ಶ್ವಾಸದ ಮೇಲೆ ಗಮನ. ಸರಾಗವಾಗಿ, ಸಹಜವಾಗಿ, ಸುಲಲಿತವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಅಷ್ಟೇ ಗಮನ. ನಮ್ಮನ್ನು ನಾವು ಗಮನಿಸುವುದೇ ಧ್ಯಾನ. ನಮಗೋಸ್ಕರ ನಾವಿರುವುದೇ ಅದ್ಭುತವಾದ ಧ್ಯಾನ ಸ್ಥಿತಿ. ಮಾಸ್ಟರ್ಸ್, ದೇಹಕ್ಕೆ ಆರೋಗ್ಯ ಎಷ್ಟು ಮುಖ್ಯನೋ ಮನಸ್ಸಿಗೆ ಧ್ಯಾನ ಕೂಡ ಅಷ್ಟೇ ಮುಖ್ಯ. ಮಾಸ್ಟರ್ಸ್, ನಮ್ಮೊಳಗೆ ನಾವು ಅಂತರ್ಪ್ರಯಾಣ ಮಾಡೋಣ. ಶ್ವಾಸವೇ ಗುರು,
ಶ್ವಾಸವೇ ಸದ್ಗುರು, ಶ್ವಾಸವೇ ಜಗದ್ಗುರು. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನಷ್ಟೇ ಗಮನಿಸಿ, ಬೇರೆ ಏನು ಮಾಡುವ ಅವಶ್ಯಕತೆ ಇಲ್ಲ ಅಷ್ಟೇ. ಪ್ರಯತ್ನ ಪೂರ್ವಕವಾಗಿ ಉಸಿರಾಟ ಮಾಡುವುದು ಬೇಡ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನಷ್ಟೇ ಗಮನಿಸಿ. ಓಂಕಾರ ಮಹೇದೇವಿ, ಗಾಯತ್ರಿ ಮಹಾದೇವಿ, ಜಗದಂಬೆ ಭ್ರಮರಾಂಬೆ, ಮೂಕಾಂಬಿಕೆ. ಓಂಕಾರ ಮಹೇದೇವಿ, ಗಾಯತ್ರಿ ಮಹಾದೇವಿ, ಜಗದಂಬೆ ಭ್ರಮರಾಂಬೆ, ಮೂಕಾಂಬಿಕೆ. ಮಧುಮತಿ ಗಂಭೀರೆ, ಖಡ್ಗಾಯುಧಧರೆ, ಮೃದು ಮಧುರಾಕ್ಷರೆ, ಜಗದಾಧಾರೆ. ಮಧುಮತಿ ಗಂಭೀರೆ, ಖಡ್ಗಾಯುಧಧರೆ, ಮೃದು ಮಧುರಾಕ್ಷರೆ, ಜಗದಾಧಾರೆ. ಕಾಮಿತ ಫಲದಾತೆ, ಆಭರಣ ಭೂಷಿತೆ, ಕಾಮಿತ ಫಲದಾತೆ, ಆಭರಣ ಭೂಷಿತೆ, ಶ್ರೀಚಕ್ರಪೀಠಸ್ಥೆ, ಸುರಸುರ ನಮಸ್ಕೃತೆ, ಶ್ರೀಚಕ್ರಪೀಠಸ್ಥೆ, ಸುರಸುರ ನಮಸ್ಕೃತೆ. ಓಂಕಾರ ಮಹೇದೇವಿ, ಗಾಯತ್ರಿ ಮಹಾದೇವಿ, ಜಗದಂಬೆ ಭ್ರಮರಾಂಬೆ, ಮೂಕಾಂಬಿಕೆ. ಶ್ರೀರಂಗಧಾಮೇಶಿ, ಶ್ರೀ ವಿಷ್ಣು ಹೃದಯೇಶಿ, ಶ್ರೀದೇವದೇವೇಶಿ, ಶ್ರೀ ಮಹಾಲಕ್ಷ್ಮಿ. ಶ್ರೀರಂಗಧಾಮೇಶಿ, ಶ್ರೀ ವಿಷ್ಣು ಹೃದಯೇಶಿ, ಶ್ರೀದೇವದೇವೇಶಿ, ಶ್ರೀ ಮಹಾಲಕ್ಷ್ಮಿ. ನವವಸ್ತ್ರ ಶೋಭಿತೆ, ನವರತ್ನ ಭೂಷಿತೆ, ನವವಸ್ತ್ರ ಶೋಭಿತೆ, ನವರತ್ನ ಭೂಷಿತೆ, ಮನೋರಂಜಿತೆ ಮಾತೆ, ಸುರಮಾಮೃತೆ ದೇವಿ. ಮನೋರಂಜಿತೆ ಮಾತೆ, ಸುರಮಾಮೃತೆ ದೇವಿ. ಓಂಕಾರ ಮಹೇದೇವಿ, ಗಾಯತ್ರಿ ಮಹಾದೇವಿ, ಜಗದಂಬೆ ಭ್ರಮರಾಂಬೆ, ಮೂಕಾಂಬಿಕೆ. ಉಂಗೇರಿ ಪೀಠಸ್ಥೆ, ನಾದ ಕಲಾತೀತೆ, ವಾಗ್ದೇವಿ ವರದಾತೆ, ಸರಸ್ವತಿ ಮಾತೆ. ಶೃಂಗೇರಿ ಪೀಠಸ್ಥೆ, ನಾದ ಕಲಾತೀತೆ, ವಾಗ್ದೇವಿ ವರದಾತೆ, ಸರಸ್ವತಿ ಮಾತೆ.
ಕಾಶ್ಮೀರವಾಸಿನಿ ಮೋಕ್ಷಪ್ರದಾಯಿನಿ ಕಾಶ್ಮೀರವಾಸಿನಿ ಮೋಕ್ಷಪ್ರದಾಯಿನಿ ಬ್ರಹ್ಮಾಂಡ ಹಾಲಿನಿ ಸುರ ದೇವಾನಿ ಬ್ರಹ್ಮಾಂಡ ಪಾಲಿನಿ ಶಾರದೆನು ತೇವಾಣಿ ಓಂಕಾರ ಮಹಾದೇವಿ ಗಾಯತ್ರಿ ಮಹಾದೇವಿ ಜಗದಂಬೆ ಭ್ರಮರಾಂಬೆ ಮೂಕಾಂಬಿಕೆ ಜಗದಂಬೆ ಭ್ರಮರಾಂಬೆ ಮೂಕಾಂಬಿಕೆ ದಂಬೆ ಭ್ರಮರಾಂಬೆ ಮೂಕಾಂಬಿಕೆ. ಶ್ವಾಸವನ್ನೇ ಗಮನಿಸಿ ಮಾಸ್ಟರ್ಸ್. ನಮ್ಮ ಆತ್ಮವನ್ನು ಸಾಕ್ಷಾತ್ಕಾರಗೊಳಿಸೋಣ. ಪ್ರತಿಯೊಂದು ಉಸಿರನ್ನು ಅರಿವಿನಿಂದ ಗಮನಿಸಿ. ಶ್ವಾಸದೊಂದಿಗೆ ಪಯಣ. ಶ್ವಾಸವೇ ಗುರು. ನಮ್ಮ ಧ್ಯಾನದ ಮುಖ್ಯ ಉದ್ದೇಶವೇನೆಂದರೆ ನಮ್ಮ ಕರ್ಮವನ್ನೆಲ್ಲ ಕಳೆದು ಮುಕ್ತಿಯನ್ನು ಪಡೆದು ಸಾಕ್ಷಾತ್ಕಾರಗೊಳಿಸುವುದೇ ನಮ್ಮ ಧ್ಯಾನದ ಪರಮ ಗುರಿ. ಪ್ರತಿಯೊಂದು ಶ್ವಾಸವನ್ನು ಗಮನಿಸಿ. ಪ್ರತಿಯೊಂದು ಶ್ವಾಸದ ಪ್ರಯೋಜನವನ್ನು ಪಡೆದುಕೊಳ್ಳೋಣ. ಯಾವುದೇ ಆಲೋಚನೆ ಬಂದರೂ ಮತ್ತೆ ಶ್ವಾಸದ ಕಡೆ ಗಮನ. ಆ ವಿಶ್ವಮಯ ಪ್ರಾಣಶಕ್ತಿ ಆವಾಹನೆ ಆಗ್ತಾ ಇದೆ. ನಾಡಿ ಮಂಡಲವೆಲ್ಲ ಶುದ್ಧವಾಗ್ತಾ ಇದೆ. ವಿಶ್ವಮಯ ಪ್ರಾಣಶಕ್ತಿ ಪ್ರಜ್ವಲಿಸ್ತಾ ಇದೆ. ಗಮನಿಸಿ ಮಾಸ್ಟರ್ಸ್. ದೇಹದ ಎಲ್ಲ ಅಂಗಾಂಗಗಳಿಗೂ ಅಧಿಕವಾಗಿ ಸ್ವೀಕಾರವಾಗ್ತಾ ಇದೆ. ಗಮನಿಸಿ. ನಾನು ಎಂದರೆ ಕೇವಲ ಈ ದೇಹವಲ್ಲ, ಮನಸ್ಸು ಅಲ್ಲ, ಬುದ್ಧಿ ಅಲ್ಲ, ಶುದ್ಧ ಆತ್ಮ ಚೈತನ್ಯ. ನಮ್ಮನ್ನು ನಾವು ತಿಳಿಯುವುದಕ್ಕೆ ಮಾಡುವ ಅತ್ಯುತ್ತಮ ಮಾರ್ಗವೇ ಧ್ಯಾನ ಮಾರ್ಗ. ಧ್ಯಾನ ಸರ್ವರೋಗ ನಿವಾರಣಿ. ಧ್ಯಾನ ಸರ್ವಭೋಗಕಾರಿಣಿ. ಧ್ಯಾನ ಸಕಲ ಸಂಪತ್ಪ್ರದಾಯಿನಿ. ಧ್ಯಾನ ಸತ್ಯ ಜ್ಞಾನ ಪ್ರಸಾದಿನಿ. ಮನಸ್ಸು ಶರೀರ ಶಾಂತವಾದ ಸ್ಥಿತಿಯಲ್ಲೇ ಇದೆ. ಆ ಸ್ಥಿತಿಯಲ್ಲಿ ನಿಮ್ಮನ್ನು ನೀವು ಗಮನಿಸಿ. ಆಯಾಗಿ ನಿಮ್ಮ ಶ್ವಾಸವನ್ನೇ ಗಮನಿಸಿ ಮಾಸ್ಟರ್. ಅರತಿಗೆ ಮೂರುತಿಗೆ ಮೂರುತಿಗೆ ಪಾರ್ಥ ಸಾರಥಿಗೆ ಆರತಿಗೆ ತಕ್ಷಣ ಮೂರುತಿಗೆ ಮೂರುತಿಗೆ ಪಾರ್ಥ ಸಾರಥಿಗೆ ಎಳದಿಂಗಳೋಳು ಕೃಷ್ಣ ಕೊಳಲನೂದುತ್ತಲಿ
ನಳಿನಾಕ್ಷಿಯರ ಮನ ಸೆಳೆಯುತ್ತಲೀ ಬೆಳದಿಂಗಳೋಳು ಕೃಷ್ಣ ನೂದುತ್ತಲೀ ನಳಿನಾಕ್ಷಿಯರ ಮನ ಸೆಳೆಯುತ್ತಲೀ ಎಳೆ ತುಳಸೀವನ ಆಲೆಯ ಕೊರಳೋಲು ಒಳೆಯದವನೇ ಕೇಶ ಕಳೆಯುವನೇ ಅರತಿತ ಕೃಷ್ಣ ಮೂರುತಿಗೆ ಪಾರ್ಥ ಸಾರಥಿಗೆ ಅದೆಲ್ಲ ಸೀರೆಯ ಸೆಳೆಯೂತ ಮರ ಎರೆದನೇ ವಾರಿಜಾಕ್ಷಿಯರ ಮನ ಯೂತ ನಾರಿಯರ ಹರಿಯರ ಸೂರೆಯಗೊಳ್ಳುತ್ತ ಸಾರುವನೇ ಸುಖ ಇರುವನೇ ಆರತಿತ ಕೃಷ್ಣ ಮೂರುತಿಗೆ ಪಾರ್ಥ ಸಾರಥಿಗೆ ಮೂರುತಿಗೆ ಪಾರ್ಥ ಸಾರಥಿಗೆ ಮೂರುತಿಗೆ ಪಾರ್ಥ ಸಾರಥಿಗೆ. ಶ್ವಾಸದ ಮೇಲೆ ಗಮನ. ಜ್ಞಾನದ ಅಂತಿಮ ಫಲಿತವೇ ಜ್ಞಾನೋದಯ. ಜ್ಞಾನೋದಯದ ಅಂತಿಮ ಫಲಿತವೇ ಅರಿವು, ಅರಿವಿನ ಅಂತಿಮ ಫಲಿತವೇ ಜೀವನೋತ್ಸವ. ಪ್ರತಿಯೊಂದು ಕ್ಷಣವನ್ನು ಆನಂದಿಸೋಣ, ಆಸ್ವಾದಿಸೋಣ ಮಾಸ್ಟರ್ಸ್. ಎಲ್ಲರಿಗೂ ದುಃಖರಾಹಿತ್ಯ ಸ್ಥಿತಿ ಆನಂದದ ಜೀವನವಾಗಿರಲಿ. ಎಷ್ಟು ಹೊತ್ತು ಧ್ಯಾನ ಮಾಡುತ್ತೇವೆಯೋ ಅಷ್ಟು ವಿಶ್ವಮಯ ಪ್ರಾಣಶಕ್ತಿ ವೃದ್ಧಿಸುತ್ತದೆ. ನಮ್ಮ ಈ ಧ್ಯಾನದಿಂದ ಜ್ಞಾನದಿಂದ ಕುಶಲತೆಯನ್ನು ಹೊಂದುತ್ತೇವೆ. ಜೀವನದಲ್ಲಿ ಪ್ರಗತಿಯನ್ನು ಹೊಂದುತ್ತೇವೆ. ಸೃಜನಶೀಲತೆ ಹೊಂದಲು ಸಾಕಾರಗೊಳಿಸುತ್ತೆ. ನಮಗೆ ಧ್ಯಾನದಿಂದ ಸಂತೋಷವೂ ಆನಂದವೂ ಎಲ್ಲವೂ ಲಭಿಸುತ್ತದೆ ಮಾಸ್ಟರ್ಸ್. ನಿರಂತರ ಧ್ಯಾನ ಸಾಧನೆ, ನಿರಂತರ ಸತ್ಯ ಶೋಧನೆ. ನಾವೆಲ್ಲರೂ ಚೈತನ್ಯ ಸ್ವರೂಪಿಗಳು, ದೇವಿ ಸ್ವರೂಪಿಗಳು. ಅನುಭವಕ್ಕೋಸ್ಕರ ಈ ಮಾನವ ಶರೀರವನ್ನು ತಗೊಂಡಿದ್ದೇವೆ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಕೊನೆಯ 10 seconds. ಎರಡು ಕೈಗಳನ್ನ ಬಿಡಿಸ್ಕೊಳ್ಳಿ. ಎರಡು ಕಾಲುಗಳನ್ನ ಸಡಿಲಿಸಿ. ಎರಡು ಕೈಗಳನ್ನ ತೆಗೆದು ಕಣ್ಣುಗಳಿಗೆ ಸ್ಪರ್ಶಿಸಿಕೊಳ್ಳಿ. 10, 9, 8, 7, 6, 5, 4, 3, 2, 1, 0. ನಿಧಾನವಾಗಿ ತಮ್ಮ ಎರಡು ಕೈಗಳನ್ನ ತೆಗೆಯುತ್ತಾ ಕಣ್ಣುಗಳನ್ನ ಓಪನ್ ಮಾಡಿ. ಇಂಥ ಅದ್ಭುತವಾದ ಧ್ಯಾನಕ್ಕೂ, ಧ್ಯಾನವನ್ನು ಕಲಿಸಿಕೊಟ್ಟ ನಮ್ಮೆಲ್ಲರ ಗುರುಗಳಿಗೂ, ಈ ವೇದಿಕೆಗೂ, ನಮ್ಮ ಶರೀರಕ್ಕೂ, ನಮ್ಮ ಶ್ವಾಸಕ್ಕೂ, ಈ ಯೂನಿವರ್ಸಿಗೂ, ಈ ನೆಟ್ವರ್ಕ್ಗೂ ಎಲ್ಲರಿಗೂ ಕೂಡ ಕೃತಜ್ಞತಾ ಪೂರ್ವಕವಾಗಿ ಚಪ್ಪಾಳೆಯನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಒಮ್ಮೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಶ್ರೀಮತಿ ಚಂದ್ರಿಕಾ ರವಿಕುಮಾರ್ ಅವರಿಂದ ಸಾಯಿ ಭಜನ್. ವೆಲ್ಕಮ್ ಮೇಡಮ್.
ನಮಸ್ತೆ. ನಮಸ್ತೆ ಮೇಡಮ್. ನನ್ನ ಹೆಸರು ಚಂದ್ರಿಕಾ ರವಿಶಂಕರ್. ಬೆಂಗಳೂರಿಂದ ನಾನು. ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಮತ್ತು ಡಾಕ್ಟರ್ ಜಿ.ಕೆ. ಸರ್ ಅವರಿಗೆ ನನ್ನ ಆತ್ಮಪೂರ್ವಕ ನಮನಗಳು. ನಾನು ಸಾಯಿ ಬಾಬಾ ಅವರ ಒಂದು ಹಾಡು ಹೇಳ್ತಾ ಇದ್ದೀನಿ ಈಗ. ಶತಶತಮಾನವು ಕಳೆದರು ದೇವ, ನೀನೊಬ್ಬನೇ ಶಾಶ್ವತ. ಸಾಯಿನಾಥ ನೀನೊಬ್ಬನೇ ಶಾಶ್ವತ. ಗುರುದೇವ ನೀನೊಬ್ಬನೇ ಶಾಶ್ವತ. ಶತಶತಮಾನವು ಕಳೆದರು ದೇವ, ನೀನೊಬ್ಬನೇ ಶಾಶ್ವತ. ಸಾಯಿನಾಥ ನೀನೊಬ್ಬನೇ ಶಾಶ್ವತ. ಗುರುದೇವ ನೀನೊಬ್ಬನೇ ಶಾಶ್ವತ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ಭಾಗ್ಯವು ನೀನಯ್ಯ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ಭಾಗ್ಯವು ನೀನಯ್ಯ. ಶತಶತಮಾನವು ಕಳೆದರು ದೇವ, ನೀನೊಬ್ಬನೇ ಶಾಶ್ವತ. ಸಾಯಿನಾಥ ನೀನೊಬ್ಬನೇ ಶಾಶ್ವತ. ಗುರುದೇವ ನೀನೊಬ್ಬನೇ ಶಾಶ್ವತ. ಮಾನವು ನಿನ್ನದು, ಪ್ರಾಣವು ನಿನ್ನದು, ಮನ ಇಂದ್ರಿಯಗಳು ನಿನ್ನವಯ್ಯ. ಮಾನವು ನಿನ್ನದು, ಪ್ರಾಣವು ನಿನ್ನದು, ಮನ ಇಂದ್ರಿಯಗಳು ನಿನ್ನವಯ್ಯ. ಶತಶತಮಾನವು ಕಳೆದರು ದೇವ, ನೀನೊಬ್ಬನೇ ಶಾಶ್ವತ. ಸಾಯಿನಾಥ ನೀನೊಬ್ಬನೇ ಶಾಶ್ವತ. ಗುರುದೇವ ನೀನೊಬ್ಬನೇ ಶಾಶ್ವತ. ಭಕ್ತರ ಬಾಗಿಲ ಕಾಯುವ ದೇವನೇ, ಭಕ್ತವತ್ಸಲನೆಂಬ ಬಿರುದು ಹೊತ್ತವನೇ. ಭಕ್ತರ ಬಾಗಿಲ ಕಾಯುವ ದೇವನೇ, ಭಕ್ತವತ್ಸಲನೆಂಬ ಬಿರುದು ಹೊತ್ತವನೇ. ಶತಶತಮಾನವು ಕಳೆದರು ದೇವ, ನೀನೊಬ್ಬನೇ ಶಾಶ್ವತ. ಸಾಯಿನಾಥ ನೀನೊಬ್ಬನೇ ಶಾಶ್ವತ. ಗುರುದೇವ ನೀನೊಬ್ಬನೇ ಶಾಶ್ವತ. ಜೇಂಕರಿಸಲಿ ನಿನ್ನ ನಾಮಾಮೃತವಾಣಿ, ಅನುದಿನ ಭಕುತರ ಮನದಲ್ಲಿ. ಜೇಂಕರಿಸಲಿ ನಿನ್ನ ನಾಮಾಮೃತವಾಣಿ, ಅನುದಿನ ಭಕುತರ ಮನದಲ್ಲಿ. ಶತಶತಮಾನವು ಕಳೆದರು ದೇವ, ನೀನೊಬ್ಬನೇ ಶಾಶ್ವತ. ಸಾಯಿನಾಥ ನೀನೊಬ್ಬನೇ ಶಾಶ್ವತ. ಗುರುದೇವ ನೀನೊಬ್ಬನೇ ಶಾಶ್ವತ. ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. 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 ಶತಶತಮಾನವು ಕಳೆದರು ದೇವ, ನೀನೊಬ್ಬನೇ ಶಾಶ್ವತ. ಸಾಯಿನಾಥ ನೀನೊಬ್ಬನೇ ಶಾಶ್ವತ. ಗುರುದೇವ ನೀನೊಬ್ಬನೇ ಶಾಶ್ವತ. ಥ್ಯಾಂಕ್ ಯು ಮಾಸ್ಟರ್ಸ್, ಈ ಅವಕಾಶ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತವಾಗಿ ಸಾಯಿ ಭಜನ್ನ ಪ್ರಸ್ತುತಪಡಿಸಿದ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮುಂದಿನ ಕಾರ್ಯಕ್ರಮ ಶ್ರೀಮತಿ ಜ್ಯೋತಿ ಮಧು ಅವ್ರ ಕಡೆಯಿಂದ ಹಾಸ್ಯ ಕಥೆ.
ಎಲ್ಲರೂ ನಗಾಡದೆ ಈಗ ಹೇಳಿ ಮೇಡಮ್, ಸ್ಟಾರ್ಟ್ ಮಾಡಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಜ್ಯೋತಿ ಮಧು, ಬೆಂಗಳೂರಿಂದ. ಇವತ್ತೊಂದು ಸಣ್ಣ ಆಸೆ ಕತೆ ಹೇಳೋಣ ಅಂತ ಬಂದಿದ್ದೀನಿ. ಸೊ ಇದು ಆಲ್ಮೋಸ್ಟ್ ಎಲ್ಲ ಕೇಳಿರ್ತೀರಾ ಅನ್ಸುತ್ತೆ, ಹಳೇ ಕಾಲದ್ದು ನರಸಿಂಹರಾಜು ಅದು. ನಾನು ವೃತ್ತಿಯಲ್ಲಿ ಟೀಚ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ಸೇರಿಸಿ ಸ್ವಲ್ಪ ಹೇಳ್ತಾ ಇರ್ತೀನಿ ಮಕ್ಕಳಿಗೆ. ನಿಮಗೂ ಎಲ್ಲ ಒಂದ್ ಸ್ವಲ್ಪ ಇವತ್ತು ಮನೋರಂಜನೆ ಕೊಡೋಣ ಅಂತ ಹೇಳ್ತಾ ಇದ್ದೀನಿ. ಒಂದು ಊರಿರುತ್ತೆ, ಆ ಊರಲ್ಲಿ ಒಬ್ಬ ರಾಜ ಇರ್ತಾನೆ. ಸೊ ಊರಲ್ಲಿ ತುಂಬಾ ಚೆನ್ನಾಗಿ ಸುಭಿಕ್ಷೆಯಿಂದ ಇರುತ್ತೆ, ಎಲ್ಲನೂ ಏನು ತೊಂದರೆ ಇರಲ್ಲ, ಎಲ್ಲರೂ ಚೆನ್ನಾಗಿರ್ತಾರೆ. ಆದ್ರೆ ರಾಜಂಗೆ ಸ್ವಲ್ಪ ತೊಂದರೆ ಇರುತ್ತೆ, ಅವನ್ ಕಿವಿ ಕತ್ತೆ ಕಿವಿ ಆಗಿರುತ್ತೆ. ಸೊ ಅದು ಯಾರಿಗೂ ಗೊತ್ತಿರಲ್ಲ. ಸ್ವಲ್ಪ ರಾಜನ್ಗೆ ಆಪ್ತ ಕೆಲಸ ಮಾಡೋರಿಗೆ, ರಾಣಿಯರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಈ ವಿಷಯನ ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿರ್ತಾನೆ, ರಾಜ ಅಪ್ಪಣೆ ಕೊಟ್ಟಿರ್ತಾನೆ. ಸೊ ಯಾರು ಹೇಳಿರಲ್ಲ, ಹಾಗಾಗಿ ಹಿಂಗೆ ಚೆನ್ನಾಗಿ ಹೋಗ್ತಾ ಇರುತ್ತೆ. ಅವನಿಗೆ ಒಂದ್ಸರಿ ಈ ಏರ್ ಕಟ್ ಮಾಡ್ತಾರಲ್ಲ, ಚೌಲ ಮಾಡೋರು, ಸೊ ಅವರು ಬಂದು ಕಟಿಂಗ್ ಮಾಡ್ತಾ ಇರ್ತಾರೆ. ಸೊ ಅವನು ತುಂಬಾ ಸಣ್ಣ ಮಗುವಿಂದನೂ ಅವನೇ ಮಾಡ್ತಾ ಇರ್ತಾನೆ. ಅವನಿಗೆ ವಯಸ್ಸಾಗ್ಬಿಟ್ಟಿರುತ್ತೆ, ಸೊ ಹಾಸಿಗೆ ಇಟ್ಬಿಟ್ಟಿರ್ತಾನೆ. ಆವಾಗ ಅವನ್ ಮಗನ್ನ ಕಳಿಸ್ತಾನೆ, ರಾಜಂಗೆ ಹೇರ್ ಕಟ್ ಮಾಡ್ಬಾ, ಕೂದಲನ್ನ ಕಟ್ ಮಾಡು, ಚೌಲ ಮಾಡ್ಬಾ ಅಂತ ಕಳಿಸ್ತಾನೆ. ಸೊ ಅವನ್ ರಾಜಂದು ಏನು ಹೇಳಿರಲ್ಲ, ಕಳಿಸ್ಬಿಡ್ತಾನೆ ಮಗನ್ನ. ಸೊ ಮಗ ಬಂದು ರಾಜಂದು ಪೇಟ ತೆಗ್ದಿಟ್ಬಿಟ್ಟು ನೋಡಿದ ತಕ್ಷಣ ಅವನಿಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಅಯ್ಯೋ, ಏನ್ ನಮ್ ರಾಜನ್ ಕಿವಿ ಕತ್ತೆ ಕಿವಿನ ಅಂತ ಜೋರಾಗಿ ಹೇಳ್ಬಿಡ್ತಾನೆ. ಅವಾಗ ರಾಜ ಹೇಳ್ತಾನೆ, ಓ ನಿಮ್ಮಪ್ಪ ನಿಂಗೇನು ಹೇಳಿಲ್ವಾ? ಸರಿ, ಇದನ್ನ ಯಾರಿಗೂ ಹೇಳ್ಬಾರ್ದು, ಇದು ನೀನ್ ಹೇರ್ ಕಟ್ ಮಾಡಿ ಎಲ್ಲ ಇದ್ ಮಾಡಕ್ಕೂ ಇದು ವಿಷಯ ಹೊರಗಡೆ ಯಾರಿಗೂ ಹೇಳ್ಬಾರ್ದು. ನೀನ್ ಏನಾದ್ರೂ ಹೇಳಿದ್ರೆ ನಾನ್ ನಿಂಗೆ ಕಠಿಣ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾನೆ. ಸರಿ ಆಯ್ತು ಮಹಾರಾಜರೇ, ಪ್ರಭುಗಳೇ ಅಂತ ಹೇಳ್ಬಿಟ್ಟು ಅವತ್ತಿನ ಕೆಲ್ಸ ಮುಗಿಸ್ಕೊಂಡ್ಬಿಟ್ಟು ಅವನು ಮನೆಗ್ ಬರ್ತಾನೆ. ಆಗಲ್ಲ ಅವನ ಕೈಯಲ್ಲಿ, ರಾಜನ್ ಕಿವಿ ಕತ್ತೆ ಕಿವಿ ಅಂತ ನನ್ ಯಾರಿಗಾದ್ರೂ ಹೇಳ್ಬೇಕು, ಏನ್ ಮಾಡೋದ್ ನನ್ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇರ್ತಾನೆ. ಎಲ್ಲೋದ್ರು ಹೆದರಿಕೆ, ರಾಜ ಎಲ್ಲಿ ಪನಿಷ್ಮೆಂಟ್ ಕೊಟ್ಬಿಡ್ತಾನೋ, ಯಾರ ಹತ್ರನಾದ್ರೆ ಹೇಳಿದ್ರೆ ರಾಜ ಪನಿಷ್ಮೆಂಟ್ ಕೊಡ್ತಾನೋ, ಏನ್ ಮಾಡೋದು ಅಂದ್ಬಿಟ್ಟು ಊರಿಂದ ಹೊರಗಡೆ ಒಂದ್ ತೋಟಕ್ ಬರ್ತಾನೆ. ತೋಟಕ್ ಬಂದ್ಬಿಟ್ಟು ಆಮೇಲೆ ಸರಿ ಒಂದ್ ಗುಂಡಿ ತೋಡ್ಬಿಟ್ಟು ಆ ಗುಂಡಿಲಿ ಹೇಳೋಣ ಅನ್ಬಿಟ್ಟು ಒಂದು ಗುಂಡಿ ತೋಡ್ತಾನೆ. ನನ್ಗೆ ಹೊಟ್ಟೆ ನೋವು ಆಗ್ತಾ ಇದೆ, ನಂಗೆ ಹೇಳಲಿಲ್ಲ ಅಂದ್ರೆ ಹೊಟ್ಟೆ ನೋವು ಹೋಗಲ್ಲ ಅನ್ಬಿಟ್ಟು ಚೆನ್ನಾಗ್ ಗುಂಡಿ ತೋಡ್ತಾನೆ. ಗುಂಡಿ ಒಳಗಡೆ ಬಗ್ಬಿಟ್ಟು ನಮ್ ರಾಜನ್ ಕಿವಿ ಕತ್ತೆ ಕಿವಿ ಅಂತ ಕೂಗ್ತಾನೆ. ಆದ್ರೂ ಅವನಿಗೆ ಸಮಾಧಾನ ಆಗಲ್ಲ. ಅಯ್ಯೋ, ನಂಗೆ ಸಮಾಧಾನ ಆಗ್ತಾ ಇಲ್ಲ, ಹೊಟ್ಟೆ ಉಬ್ಬರ್ಸ್ಕೊಂಡ್ಬಿಟ್ಟಿದೆ ಅಂತ ಇನ್ನೊಂದ್ಸರಿ ಜೋರಾಗಿ ಕೂಗ್ತಾನೆ. ಅದೇ ತರ ಮತ್ತು ಅವನಿಗೆ ಸಮಾಧಾನ ಆಗಲ್ಲ, ಇನ್ನೂ ಜೋರಾಗಿ ಕೂಗೋಣ ಅನ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಜೋರಾಗಿ ಕೂಗ್ಬಿಟ್ಟು ಹಬ್ಬ ನಂಗೆ ಸಮಾಧಾನ ಆಯ್ತು ಅಂತ ಹೇಳ್ಬಿಟ್ಟು ಮಣ್ಣೆಲ್ಲ ಮುಚ್ಬಿಟ್ಟು ನಾರ್ಮಲ್ ಆಗಿ ಮನೆಗ್ ಬಂದು ಆರಾಮಾಗಿ ಇರ್ತಾನೆ. ಸ್ವಲ್ಪ ದಿನ ಆಗುತ್ತೆ. ಸೊ ಅದು ತೋಟ ಅಲ್ವಾ, ಸೊ ಆ ಜಾಗದಲ್ಲಿ ಒಂದು ಮಾವಿನ ಮರ, ಬೀಜ ಬಿದ್ಬಿಟ್ಟು ಮಾವಿನ ಮರ ಆಗುತ್ತೆ. ಸೊ ತುಂಬಾ ಚೆನ್ನಾಗಿ ಬೆಳೆದಿರುತ್ತೆ ಮಾವಿನ ಮರ. ಅದು ಅಲ್ಲಿ ಆ ಇಡೀ ಮರಕ್ಕೆ ಒಂದ್ ದೊಡ್ಡ ಮಾವಿನ ಹಣ್ಣು ಬಿಡುತ್ತೆ. ಸೊ ಅದು ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಮಾವಿನ ಮರ. ಸೊ ತೋಟದ ಮಾಲೀಕ ಬರ್ತಾನೆ. ಸೊ ಎಲ್ಲಾ ಮರದಲ್ಲೂ ಎಷ್ಟೊಂದು ಹಣ್ಣಾಗಿದೆ, ಈ ಮರದಲ್ಲಿ ಬರೀ ಒಂದೇ ಹಣ್ಣು, ಎಷ್ಟು ದೊಡ್ಡದಾಗಿದೆ, ಈ ಹಣ್ಣನ್ನ ನಾನು ರಾಜಂಗ್ ತಗೊಂಡೋಗಿ ಕೊಟ್ರೆ ನಂಗೆ ಒಳ್ಳೆ ಬಹುಮಾನ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಸೊ ಆ ಹಣ್ಣನ್ನ ತಗೊಂಡೋಗ್ಬಿಟ್ಟು ಅರಮನೆಗೆ ಬಂದ್ಬಿಟ್ಟು ಆ ಆಸ್ಥಾನದಲ್ಲಿ ರಾಜಂಗ್ ಕೊಡ್ತಾನೆ. ರಾಜಂಗ್ ಖುಷಿ ಆಗುತ್ತೆ, ಎಷ್ಟು ದೊಡ್ಡದಾಗಿದೆ ಈ ಹಣ್ಣು, ತುಂಬಾ ಚೆನ್ನಾಗಿದೆ, ತಗೋ ನಿಂಗೆ ಬಹುಮಾನ ಅಂತ ಕೊಟ್ಬಿಟ್ಟು ಸೈನಿಕರಿಗೆ ಕರೆದ್ಬಿಟ್ಟು ರಾತ್ರಿ ಊಟ ಮಾಡುವಾಗ ಈ ಹಣ್ಣು ಕಟ್ ಮಾಡಿ ಕೊಡಿ ಅಂತ ಕಳಿಸ್ತಾನೆ. ಸೊ ಆಯ್ತು, ರಾತ್ರಿ ಆಯ್ತು, ರಾಜ ಊಟ ಎಲ್ಲ ಮುಗಿಸ್ಕೊಂಡ್ ಬಂದು ಹಣ್ಣು ತಿನ್ನೋಣ ಅಂತ ಕುತ್ಕೋತಾನೆ. ಹಣ್ಣನ್ನ ಕಟ್ ಮಾಡ್ಬಿಟ್ಟು ತಂದಿಟ್ಟಿರ್ತಾರೆ. ಸೊ ಆ ಹಣ್ಣನ್ನ ತಗೊಂಡು ಇನ್ನೇನ್ ತಿನ್ಬೇಕು ಅನ್ನೋ ಟೈಮ್ ಕರೆಕ್ಟ್ ಆಗಿ ಆ ಮಾವಿನ ಹಣ್ಣು ನಮ್ ರಾಜನ್ ಕಿವಿ ಕತ್ತೆ ಕಿವಿ ಅಂತ ಕೂಗಕ್ ಸ್ಟಾರ್ಟ್ ಮಾಡುತ್ತೆ. ಅಯ್ಯೋ, ಇದಕ್ಕೆ ಹೆಂಗ್ ಗೊತ್ತಾಯ್ತು ನನ್ ಕಿವಿ ಕತೆ ಕಿವಿ ಅಂತ ಅವನಿಗೆ ರಾಜಂಗ್ ಆಶ್ಚರ್ಯ ಆಗುತ್ತೆ. ಎಲ್ಲೋವೇನೋ ಕೇಳಿಸ್ಕೊತಾ ಇದ್ದೀನಿ ಅನ್ಬಿಟ್ಟು ಇನ್ನೊಂದ್ ತಿನ್ನಕ್ ಹೋಗ್ತಾನೆ, ಮತ್ತೆ ಕೂಗಕ್ ಸ್ಟಾರ್ಟ್ ಮಾಡುತ್ತೆ. ಸೊ ರಾಜನ್ ಸರಿ ಸಿಟ್ಟು ಬಂದ್ಬಿಡುತ್ತೆ. ಸೊ ಯಾರಲ್ಲಿ ಬನ್ನಿ ಈ ಹಣ್ಣನ್ನ ತಗೊಂಡೋಗ್ಬಿಟ್ಟು ನದಿಗೆ ಹಾಕ್ಬಿಡಿ, ಬಿಸಾಕ್ಬಿಡಿ ಅಂತ ಜೋರ್ ಮಾಡಿ ಆಜ್ಞೆ ಮಾಡ್ತಾನೆ. ಸೊ ಆಯ್ತು ಅಂದ್ಬಿಟ್ಟು ಅವರು ಸೈನಿಕರು ಯಾಕೋ ಇಷ್ಟು ಒಳ್ಳೆ ಹಣ್ಣನ್ನು ತಿಂತಾ ಇಲ್ಲ, ಸರಿ ನಾವು ತಿನ್ನಿದ್ರೆ ಇನ್ ರಾಜಂಗ್ ಸಿಟ್ಟು ಬರುತ್ತೆ, ತಗೊಂಡಾಗ ಅವ್ರು ಹೇಳ್ದಂಗೆ ನದಿಗೆ ಹಾಕ್ಬಿಡೋಣ ಅನ್ಬಿಟ್ಟು ಹೋಗಿ ನದಿಗೆ ಬಿಸಾಕ್ತಾರೆ. ಸೊ ಆ ನದಿಲಿ ಮೀನುಗಳೆಲ್ಲ ಚೆನ್ನಾಗಿ ತಿಂತವೆ.
ಸೊ ಒಂದ್ ಮೀನು ಚೆನ್ನಾಗಿ ತಿಂದು ಸರಿ ದಪ್ಪ ಬೆಳೆದ್ಬಿಟ್ಟಿರತ್ತೆ, ಚೆನ್ನಾಗಿ ಬೆಳೆದಿರುತ್ತೆ. ನೆಕ್ಸ್ಟ್ ಇದ್ರ ದಿನ ಮೀನುಗಾರ ಮೀನನ್ನೆಲ್ಲ ಹಿಡಿತಾನೆ. ದಪ್ಪ ಮೀನ್, ಮಾವಿನ ಹಣ್ಣು ತಿಂದಿರೋ ಮೀನ್ ಬಂದ್ಬಿಟ್ಟು ಸಿಕ್ಕಾಕೊಳ್ಳುತ್ತೆ. ಸೊ ಅದು ನೋಡಿ ಅವನಿಗೆ ತುಂಬಾ ಆಶ್ಚರ್ಯ ಆಗತ್ತೆ. ಅಯ್ಯೋ ಎಷ್ಟ್ ಚೆನ್ನಾಗಿದೆ ಈ ಮೀನು, ಓಕೆ ಇದನ್ನ ತಗೊಂಡೋಗ್ಬಿಟ್ಟು ನಾನು ರಾಜಂಗ್ ಕೊಟ್ರೆ ಒಳ್ಳೆ ಬಹುಮಾನ ಕೊಡ್ತಾನೆ, ಸೊ ಈ ಮೀನನ್ನ ತಗೊಂಡೋಗಿ ರಾಜಂಗ್ ಕೊಡೋಣ ಅನ್ಬಿಟ್ಟು ಆ ಮೀನುಗಾರನು ಬಂದು ರಾಜಂಗ್ ಕೊಡ್ತಾನೆ. ಸೊ ರಾಜಂಗೂ ಖುಷಿ ಆಗುತ್ತೆ, ಇದೇ ಇಷ್ಟು ದೊಡ್ಡ ಮೀನ್ ಬಂದ್ಬಿಟ್ಟಿದೆ, ಸರಿ ಇವತ್ತಿನ ಅಡಿಗೆ ಇದನ್ನೇ ಮಾಡಿ ಅನ್ಬಿಟ್ಟು ಅವನಿಗೆ ಬಹುಮಾನ ಕೊಟ್ಬಿಟ್ಟು ಅರಮನೆ ಒಳಗಡೆ ಕಳಿಸ್ತಾನೆ. ಸೊ ಅವತ್ತಿನ ರಾತ್ರಿಗೆ ಊಟಕ್ಕೆ ಮೀನಿಂದೆಲ್ಲ ಅಡಿಗೆ ಮಾಡಿ ತಗೊಂಬಂದ್ ಇಡ್ತಾರೆ. ಸೊ ಅದನ್ನೂ ಅಷ್ಟೇ, ಅವ್ನು ಇನ್ನೇನ್ ತಿನ್ಬೇಕು ಅನ್ನೋ ಟೈಮ್ ಕಡೆಗೆ ಆ ಮೀನು ನಮ್ ರಾಜನ್ ಕಿವಿ ಕತ್ತೆ ಕಿವಿ, ನಮ್ ರಾಜನ್ ಕಿವಿ ಕತ್ತೆ ಕಿವಿ ಅನ್ನಕ್ ಸ್ಟಾರ್ಟ್ ಮಾಡುತ್ತೆ. ಸೊ ರಾಜಂಗೆ ಎಂತ ಇದು, ನಾನ್ ಮೀನ್ ತಿನ್ನಕ್ ಯಾರಿಗೂ ಗೊತ್ತೇ ಇಲ್ಲ ಹೊರಗಡೆ ಅವರಿಗೆ, ಇದ್ಯಾಕ್ ಮೀನ್ ಸಹಿತ ಹಿಂಗೆ ಹೇಳ್ತಾ ಇದ್ದೆ ಅಂತ ಸರಿ ಸಿಟ್ಟು ಬಂದ್ಬಿಟ್ಟು ಇದನ್ನ ತಗೊಂಡೋಗ್ಬಿಟ್ಟು ತಿಪ್ಪೆಗುಂಡಿಗೆ ಹಾಕಿ ಯಾರು ತಿನ್ಬೇಡಿ ಅಂತ ಆಜ್ಞೆ ಮಾಡ್ತಾನೆ. ಸರಿ ಅವರು ಸೈನಿಕರೆಲ್ಲ ಎಂತ ಒಳ್ಳೆ ಮೀನ್ ಅಡಿಗೆ, ಇದನ್ ತಿಪ್ಪೆಗ್ ಬಿಸಾಕಿ ಅಂತಿದಾರಲ್ಲ ನಮ್ ರಾಜ, ಯಾಕಪ್ಪ ಅನ್ಬಿಟ್ಟು ತಗೊಂಡೋಗಿ ತಿಪ್ಪೆಗ್ ಬಿಸಾಕ್ತಾರೆ. ಸೊ ತಿಪ್ಪೆಗ್ ಬಿಸಾಕ್ದಾಗ ತಿಪ್ಪೆಯಲ್ಲಿ ಯಾರು ಬಂದ್ ತಿಂತಾರೆ, ನಾಯಿಗಳು ಬಂದ್ ತಿನ್ನುತ್ತೆ. ಸೊ ಒಂದ್ ನಾಯಿಗೆ ಹಬ್ಬ ಅವತ್ ರಾತ್ರಿ ಚೆನ್ನಾಗ್ ತಿನ್ಬಿಡುತ್ತೆ. ಚೆನ್ನಾಗ್ ತಿನ್ಬಿಟ್ಟು ಬೆಳಿಗ್ಗೆ ಎದ್ದು ಊರಲ್ಲೆಲ್ಲ ರಾಜನ್ ಕಿವಿ ಕತ್ತೆ ಕಿವಿ ಬೌ ಬೌ, ರಾಜನ್ ಕಿವಿ ಕತ್ತೆ ಕಿವಿ ಬೌ ಬೌ ಅಂತ ಇಡೀ ಊರ್ ಕೂಗಕ್ ಸ್ಟಾರ್ಟ್ ಆಗುತ್ತೆ. ಊರಿನ ಜನಗಳಿಗೆಲ್ಲ ಇದೇನಿದು, ನಮ್ ರಾಜನ್ ಕಿವಿ ಕತ್ತೆ ಕಿವಿ ಅಂತ ಈ ನಾಯಿ ಯಾಕೆ ಹಿಂಗ್ ಬೊಗಳ್ತಾ ಇದೆ ಅಂತೇಳಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಆ ನಾಯಿನ ತಗೊಂಡ್ಬಂದು ಆಸ್ಥಾನಕ್ಕೆ ತರ್ತಾರೆ. ಈ ನಾಯಿ ರಾಜನ್ ಕಿವಿ ಕತ್ತೆ ಕಿವಿ ಅಂತ ಕೂಗ್ತಾ ಇದೆ. ಆದ್ರೆ ಆಸ್ಥಾನದಲ್ಲೂ ಬಂದ ತಕ್ಷಣ ಬೌ ಬೌ ನಮ್ ರಾಜನ್ ಕಿವಿ ಕತ್ತೆ ಕಿವಿ ಬೌ ಬೌ ರಾಜನ್ ಕಿವಿ ಕತ್ತೆ ಕಿವಿ ಅಂತ. ಸೊ ಎಲ್ಲರಿಗೂ ಶಾಕ್ ಆಗುತ್ತೆ. ರಾಜ ಜನನೇ ಆ ನಾಯಿ ಹೊಡಿಯಕ್ಕೆ ಅಂತ ಆಸ್ಥಾನದಲ್ಲಿ ಮಂತ್ರಿ ಬಂದ್ಬಿಟ್ಟು ಅದನ್ನ ಹೊಡಿಯಕ್ಕೆ ಅಂತ ಹೋಗ್ತಾನೆ. ರಾಜ ಬೇಡ ಬೇಡ ಹೊಡಿಬೇಡಿ, ಆ ನಾಯಿದೇನು ತಪ್ಪಿಲ್ಲ, ನಾನೊಂದ್ ಗುಟ್ಟಿ ನಿಮ್ಗೆ ಯಾರಿಗೂ ಹೇಳಿರ್ಲಿಲ್ಲ, ಆ ಗುಟ್ಟಿ ಈ ತರ ಪ್ರಚಾರ ಆಗ್ತಾ ಇದೆ, ಸೊ ನನ್ ಕಿವಿ ಕತ್ತೆ ತರ ಕಿವಿನೇ ಇದೆ ಅನ್ಬಿಟ್ಟು ಪೇಟ ತೆಗ್ದು ಇದನ್ನ ತೆಗ್ದು ತೋರಿಸ್ತಾನೆ. ಅವಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಅವಾಗ ನಾಯಿ ಕೂಗ್ತಾ ಇದ್ದಿದ್ದು ನೋಡಿ ಎಲ್ಲರೂ ನಗ್ತಾರೆ. ರಾಜನು ಸಿಟ್ ಮಾಡ್ಕೊಳ್ದೆ ಅವನು ನಗ್ತಾನೆ. ಸೊ ಅವಾಗ ಎಲ್ಲರೂ ಇದ್ ಮಾಡ್ತಾರೆ. ಆಮೇಲೆ ನಾಯಿನೂ ಹೊರಗಡೆ ಬಿಡ್ತಾರೆ. ನೋಡಿ ನಾನ್ ಇದರಿಂದ ಬುದ್ಧಿ ಕಲ್ತೆ, ಯಾವ ವಿಷಯನೂ ನಾವು ಗುಟ್ಟಾಗಿ ಹೆಚ್ಚು ದಿನ ಇಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ರಾಜನು ಎಲ್ಲಾರ ಜೊತೆ ಖುಷಿಯಾಗಿ ಇನ್ಮೇಲೆ ಗುಟ್ಟು ಮಾಡ್ದೆ ಆರಾಮಾಗಿ ಆಸ್ಥಾನದಲ್ಲಿ ಚೆನ್ನಾಗಿರ್ತಾನೆ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಯ್ತು, ಯಾವ್ದೇ ವಿಷಯ ಆದ್ರೂ ಜಾಸ್ತಿ ದಿನ ಗುಟ್ಟಾಗಿಡಕ್ ಆಗಲ್ಲ ಅನ್ನೋದೊಂದು ಮಾರಲ್ ಗೊತ್ತಾಗತ್ತೆ ಅಷ್ಟೇ. ಥ್ಯಾಂಕ್ ಯು ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ. ತಪ್ಪಾಗಿದ್ರೆ ಕ್ಷಮಿಸಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಾಸ್ಟರ್. ಎಂತ ಹಾಸ್ಯ ಕತೆ, ಎಲ್ಲಾರು ಮುಖ ಮುಚ್ಕೊಂಡ್ ಕೂತ್ ನಕ್ರೆ ಆಗಲ್ಲ, ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡಾಗಿ ಅದ್ಭುತವಾದ ಹಾಸ್ಯ ಕತೆ. ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಯಾವ ವಿಷಯನು ನಮ್ಮಲ್ಲಿ ನಾವ್ ಇಟ್ಕೊಂಡಾಗ ಅದು ಯಾವತ್ತಿದ್ರುನು ಗುಪ್ತವಾಗಿರಕ್ಕಾಗಲ್ಲ, ಯಾವತ್ತಿದ್ರು ಹೊರಗ್ ಬರ್ಬೇಕು ಅಂತ ಹೇಳೋ ವಿಷಯನ ಹಾಸ್ಯದ ಮುಖಾಂತರ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬಾ ಅದ್ಭುತವಾಗಿತ್ತು ನಿಮ್ ಮೇಡಮ್ ಇದು ನಮ್ದು ಸ್ಪಿರಿಚುವಲ್ ಟ್ಯಾಬ್ಲೆಟ್ ಇದು ಒಂದ್ ಇದೆಯಲ್ವಾ, ಮೂಗು ಕೊಯ್ಕೊಳ್ಳೋದು ಪರೋಕ್ಷ ಜ್ಞಾನ, ಸ್ವಲ್ಪ ಅದೇ ರಿಲೇಟೆಡ್. ಎಸ್ ಮ್ಯಾಮ್. ಪರೋಕ್ಷ ಜ್ಞಾನ, ಪರೋಕ್ಷ ಜ್ಞಾನ ಪ್ರತ್ಯಕ್ಷ ಜ್ಞಾನ ಅನ್ನೋದು ಪ್ರತ್ಯಕ್ಷ ಜ್ಞಾನ. ಹೌದು ಯಾವ್ದನ್ನು ನಾವು ಗೊತ್ತಾಗ್ದೇನೆ ಪ್ರತ್ಯಕ್ಷವಾಗಿ ನೋಡ್ದೇನೆ ಪ್ರಮಾಣಿಸಿ ನೋಡು ಅನ್ನೋ ಗಾದೆ ಇದೆಯಲ್ಲ, ಆ ತರ ಯಾವ್ದನ್ನು ನಾವು ಇದನ್ ಮಾಡ್ಬಾರ್ದು ಅನ್ನೋದನ್ನ ಅದ್ಭುತವಾಗಿ ಕತೆ ಮುಖಾಂತರ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆನಂದ ಬ್ರಹ್ಮ ಕಾರ್ಯಕ್ರಮದಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮಾಸ್ಟರ್. ಥ್ಯಾಂಕ್ ಯು ಮ್ಯಾಮ್. ಈ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂತು. ಕಲ್ಪನಾ ಮೇಡಮ್ ಮಾತಾಡಿ. ಆನಂದೋ ಬ್ರಹ್ಮ ಕಾರ್ಯಕ್ರಮ ಭಾಗವಹಿಸಿದ ಎಲ್ಲಾ ಮಾಸ್ಟರ್ಸ್ಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಟೈಮ್ ಹೇಗ್ ಹೋಗತ್ತೆ ಅಂತಾನೆ ಗೊತ್ತಾಗಲ್ಲ, ಕೂತ್ಕೊಂಡ್ರೆ 1 hour ಹೇಗ ಹೋಗೇ ಬಿಡ್ತು ನೋಡಿ ಅಲ್ವಾ. ಬಹಳ ಅದ್ಭುತವಾಗಿ ಎಲ್ರು ತುಂಬಾ ಚೆನ್ನಾಗಿ ಮಾಡಿದ್ರಿ. ಸೊ ನನ್ ಬೆನ್ನನ್ನು ನಾನೇ ತಟ್ಕೋತಾ ಇದ್ದೀನಿ ಇವತ್ತು. ಬಹಳ ಅದ್ಭುತವಾಗಿತ್ತು. ಒಬ್ಬೊಬ್ಬರಲ್ಲೂ ಒಂದೊಂದ್ ಕಳೆ ನೋಡಿ ಅಲ್ವಾ. ಆ ಕಲೆಯನ್ನ ನಾವು ಹೊರಗಡೆ ತಗೊಂಡ್ಬರ್ಬೇಕು ಅಂದ್ರೆ ನಿಜವಾಗ್ಲೂ ಪತ್ರಿಜಿ ಗುರುಜಿ ಅವರಿಗೆ, ಡಾಕ್ಟರ್ ಜಿ.ಕೆ. ಗೋಪಾಲಕೃಷ್ಣನ್ ಅವರಿಗೆ ಕೋಟಿ ಕೋಟಿ ನಮನವನ್ನ ನಾವು ತಿಳಿಸ್ಬೇಕು ನೋಡಿ. ನಿಟ್ಟಿಂಗ್ ಅಂತೆ, ಸಣ್ಣ ಮಕ್ಕಳಿಂದ
ಒಂದು ವೇದ ಇದು ಎಲ್ಲನೂ ಬರುತ್ತೆ. ಸೊ ಹಾಗಾಗಿ ಬಹಳ ಅದ್ಭುತವಾಗಿ ನಡೆದ್ ಬಂತು. ಇದೇ ತರ ಎಲ್ರು ಬನ್ನಿ, ಬಂದು ಸ್ವಲ್ಪ ನೀವೆಲ್ಲನೂ ಅಕ್ಕಪಕ್ಕದಲ್ಲಿ ಇರೋರಿಗೆ ಮತ್ತೆ ನಿಮ್ಮ ಆತ್ಮ ಬಂಧುಗಳಿಗೆ ಎಲ್ರಿಗೂ ಹೇಳಿ. ಈ ಆನಂದ ಬ್ರಹ್ಮ 15 ದಿವಸಕ್ಕೊಂದ್ಸಲ ಇದೇ ತರ 7 ರಿಂದ 8 ಗಂಟೆ 1 ಅವರ್ ಇದ್ದೇ ಇರುತ್ತೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ಸೊ ಈ ರೀತಿ ಹೇಳ್ತಾ ನಾನು ನನ್ನ ಈ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ರಂಜಿತಾ ಮೇಡಮ್ ಏನಾದ್ರು ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಮಾತಾಡಿ, ಏನ್ ಹೇಳ್ಬೇಕಾಗಿತ್ತು? ಲೈವ್ ಆಫ್ ಮಾಡ್ಬಿಡಿ ಚಂದ್ರಿಕಾ ಮೇಡಮ್.